ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ. ಎಸ್, ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಮೊಮ್ಮಗ, ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಮಗ. ಅವರ ದಿಗ್ವಿಜಯ ಯಾತ್ರೆ ಪ್ರಾರಂಭ ಆಗಿದೆ. ಜನತೆಯೊಂದಿಗೆ ಜನತಾದಳ. ಸೊ ಇದರ ಉದ್ದೇಶ ಏನು ಅನ್ನುವ ಪ್ರಶ್ನೆ ಇದೆ, ಪರಿಣಾಮದ ಬಗ್ಗೆ ಪ್ರಶ್ನೆ ಇದೆ. ಇವತ್ತು ಅವರು ತುಮಕೂರಿನ ಜಿಲ್ಲೆಯಲ್ಲಿ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದರು. ನಿಖಿಲ್ ಗುಬ್ಬಿಗೆ ಹೋಗಿದ್ದರು. ಅವರ ಭಾಷಣದಲ್ಲಿ ಒಂದು ಅಂಶವನ್ನು ನಾನು ಬಹಳ ಸ್ಪಷ್ಟವಾಗಿ ಗಮನಿಸಿದ್ದೇನೆ. ಅದು ನಿನ್ನೆ ಏನು ಅವರು ದಿಗ್ವಿಜಯಕ್ಕೆ ಹೊರಡುವುದಕ್ಕಿಂತ ಮೊದಲು ರಾಜಸೂಯ ಯಾಗ ಅಂದ್ಕೊಳ್ಳಿ, ರಾಜಸೂಯ ಯಾಗವನ್ನು ಪ್ರಾರಂಭಿಸುವ ಸಂದರ್ಭ ಮೊದಲು ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ರಿಪೀಟ್ ಮಾಡ್ತಾ ಇದ್ದಾರೆ. ಅದು ಸುಮ್ಮನೆ ಅಲ್ಲ, ಅದನ್ನು ಅಂದರೆ ಅದರ ಹಿಂದೆ ಯಾವುದೋ ಒಂದು ರೀತಿಯ ರಾಜಕೀಯ ತಂತ್ರಗಾರಿಕೆ ಇದೆ ಅಂತ ನನಗನ್ಸುತ್ತೆ. ಅದು ದೇವೇಗೌಡರ ಕುಟುಂಬದ ವೈಶಿಷ್ಟ್ಯ. ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಅವರು ರಾಜಕೀಯ ದಾಳವನ್ನು ಉರುಳಿಸುವ ಸಂದರ್ಭದಲ್ಲಿ ಅವರು ಅದಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ಸೃಷ್ಟಿಸ್ತಿರ್ತಾರೆ. ಅವರೇ ಸೃಷ್ಟಿಸಿಕೊಳ್ತಾರೆ. ಅದರಲ್ಲಿ ಅವರು ಶೂರ್, ನೋಬಡಿ ಕ್ಯಾನ್ ಕಾಂಪೀಟ್ ದಮ್. ಅದು ಏನು ಅನ್ನೋದು ಕುತೂಹಲಕರವಾದ. ನಿನ್ನೆಯಿಂದ ಒಂದು ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅದು ಏನು ಅಂದರೆ, HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ. ಅಂದರೆ ಈಗ ಕೇಂದ್ರ ರಾಜಕಾರಣದಲ್ಲಿರುವ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾಗ್ತಾರೆ. ಯಾಕೆ ಆ ಮಾತನ್ನು ಹೇಳಿರುವ ಹಿಂದಿನ ಕಾರಣಗಳೇನು, ಉದ್ದೇಶ ಏನು? ಹಾಗಿದ್ದರೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನವನ್ನು ಬಿಡ್ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗ್ತಾರೆ. ಒಂದು ಮಹತ್ವದ ಖಾತೆ ಅವರ ಬಳಿ ಇದೆ, ಕೈಗಾರಿಕಾ ಖಾತೆ. ಅಂಥ ಖಾತೆಯನ್ನು ಬಿಟ್ಟು ಬರ್ತಾರೆ ಹಾಗಿದ್ರೆ, ಅಥವಾ 2028ರ ಇಲೆಕ್ಷನ್ಗೆ ಪೂರ್ವಭಾವಿಯಾಗಿ ಒಂದು ವೇದಿಕೆಯನ್ನು ಸೃಷ್ಟಿಸುವುದಕ್ಕೆ ದೇವೇಗೌಡರ ಕುಟುಂಬ ಹೊರಟಿದೆಯಾ? ಸೊ ಈ ವಿಚಾರಗಳನ್ನ ನೋಡೋಣ. ಅದಕ್ಕೂ ಮೊದಲು ರಿಸ್ಪಾನ್ಸು ಹಳೆ ಮೈಸೂರು ಪ್ರದೇಶದಲ್ಲಿ ದೇವೇಗೌಡರ ಫ್ಯಾಮಿಲಿಗೆ ಅವ್ರದ್ದೇ ಆದ ಬೇಸ್ ಇದೆ. ಆ ರಿಸ್ಪಾನ್ಸ್ ಇದ್ದೇ ಇರುತ್ತೆ ಅವರಿಗೆ. ಅದರಿಂದ ರಿಸ್ಪಾನ್ಸ್ ಇತ್ತು. ಅದರ ಉದ್ದೇಶ ಕೂಡ ಅಷ್ಟೇ. ಅದು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟುವುದು, ನಾನು ಮೊದಲೇ ಹೇಳಿದ್ದೀನಿ, ಅವರನ್ನು ಸಿದ್ಧಗೊಳಿಸುವುದು. ಸೊ ಆದ್ದರಿಂದ ಇದನ್ನ ರಾಜಸೂಯ ಯಾಗ ಅನ್ನಿ, ದಿಗ್ವಿಜಯ ಅನ್ನಿ, ಯಾವ್ಯಾವ ಹೆಸರಿಂದ ಕರಲಿ, ಅದರಿಂದ ಅವರ ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ಒಂದು ಯತ್ನ ಇದು. ಆದರೆ ಇಡೀ JDS ಅನ್ನುವ ಪಕ್ಷದಲ್ಲಿ ಈ ಸಂದರ್ಭದಲ್ಲಿ ಸೆಂಟರ್ ಪಾಯಿಂಟ್ ಅಥವಾ ಅಟ್ರಾಕ್ಷನ್ ಏನಿದೆ, ಅದು ಯಾವ ಪ್ರಮಾಣದಲ್ಲೇ ಇರಲಿ, ಅದು ಇರುವುದು ಅದು HD ಕುಮಾರಸ್ವಾಮಿಯವರಿಗೆ ಮಾತ್ರ. ದೇವೇಗೌಡರಿಗೆ ವಯಸ್ಸಾಗಿದೆ, ಅವ್ರ ಬಗ್ಗೆ ಗೌರವ ಪ್ರೀತಿ ಎಲ್ಲ ಇರುತ್ತೆ. ಆದರೆ ಎಲ್ಲದಕ್ಕೊಂದು ಅಂತ್ಯ ಅನ್ನೋದಿರುತ್ತೆ ಅಲ್ವಾ. ಆದ್ದರಿಂದ ಅದಕ್ಕೊಂದು ಲಿಮಿಟೇಷನ್ ಇದೆ. ಈ HD ಕುಮಾರಸ್ವಾಮಿಯವರ ಆರೋಗ್ಯ ಸರಿ ಇದೆಯೋ ಇಲ್ಲೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಈಗ ನಿಖಿಲ್ ಕುಮಾರಸ್ವಾಮಿ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ, ಹಾಗೆಯೇ JDS ನಾಯಕತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಅವರು ಬುನಾದಿಯಾಗಿ ತಮ್ಮ ತಂದೆಯವರನ್ನು, ಅವರ ಕೆಲಸವನ್ನು ಪ್ರತಿಯೊಂದನ್ನು ಬಳಸ್ಕೊತಾ ಇದ್ದಾರೆ. ಸೊ ಅದರಿಂದ JDSಗೆ ಪಕ್ಷ ಕಟ್ಟುವುದಕ್ಕೆ ಇರುವ ದಾರಿ ಅಂದರೆ, ಪಕ್ಷ ಕಟ್ಟುವುದು ಮಾತ್ರ ಅಲ್ಲ, JDS ಪಕ್ಷ ಕಟ್ಟುವುದು, ನಿಖಿಲ್ ಕುಮಾರಸ್ವಾಮಿಯವರಿಗೆ ಪಟ್ಟ ಕಟ್ಟುವುದು, ಪಕ್ಷ ಕಟ್ಟುವುದು ಮತ್ತು ಪಟ್ಟ ಕಟ್ಟುವುದು. ಈ ಎರಡೂ ಕ್ರಿಯೆಗಳು ನಡಿಬೇಕಾದರೆ ಅದಕ್ಕೆ ಮೂಲಭೂತವಾಗಿ ಬೇಕಾದದ್ದು HD ಕುಮಾರಸ್ವಾಮಿ ಅವರನ್ನು ಹೇಗೆ ಬಳಸ್ಕೋಬೇಕು ಅಂತ.
ಅಂದರೆ ಜೆ ಡಿ ಎಸ್ನಿಂದ ಹೊರಗಿರುವ ಕಾರ್ಯಕರ್ತರು ಏನಿದ್ದಾರೆ ಅವರನ್ನು ಸಂಘಟಿಸಬೇಕು ಅಂತಂದರೆ ಅವರಿಗಿರುವ ಏಕಮೇವ ದಾರಿ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ. ಅದನ್ನು ಹೇಳುವ ಮೂಲಕ ಅವರಿಗೆ ಪಕ್ಷ ಸಂಘಟಿಸೋಕೆ ಸಾಧ್ಯ. ಒಂದು. ಎರಡನೇದು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೆಲವು ಜನಪರವಾದ ಕೆಲಸವನ್ನು ಮಾಡಿದ್ದಾರೆ. ಮಾಡೇ ಇಲ್ಲ ಅಂತ ಹೇಳೋಕ್ಕಲ್ಲ. ನಾನು ಅವರ ಗ್ರಾಮ ಸ್ವರಾಜ್ಯ ಗ್ರಾಮ ವಾಸ್ತವ್ಯವನ್ನು ನಾನು ಬಹಳ ಇಷ್ಟಪಟ್ಟವನು. ಈ ಸ್ಟಾರ್ಟೆಡ್ ದಟ್, ಐ ಅಪ್ರಿಸಿಯೇಟೆಡ್ ದಟ್ ಆಲ್ಸೋ. ಹಾಗೆಯೇ ರೈತ ಸಾಲ ಮನ್ನಾ ಮಾಡಿದ್ದು, ಇಂಥ ಕೆಲವರು ಮಾಡಿರುವ ಕೆಲಸಗಳಿವೆ. ಈಗ ಪಕ್ಷ ಕಟ್ಟುವುದಕ್ಕೆ ಅದನ್ನು ಬಳಸ್ಕೊಳ್ಳೋದು ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಿದ್ದರೆ ಅವರು ಎಚ್ ಡಿ ತಮ್ಮ ತಂದೆಯವರಾದ ಕುಮಾರಸ್ವಾಮಿ ಅವರ ಕೆಲಸದ ಪಾಸಿಟಿವ್ ಅಂಶಗಳೇನಿವೆ ಅದನ್ನು ಪ್ರಚುರಪಡಿಸ್ತಾ ತಮ್ಮ ರಾಜಕೀಯ ಬದುಕಿಗೆ ಬುನಾದಿ ಹಾಕಬೇಕು ಅವರು. ಇದು ಒಂದು ಪಾರ್ಟ್. ಸೆಕೆಂಡ್ ಥಿಂಗ್ ಏನು ಗೊತ್ತಾ, ಕುಮಾರಸ್ವಾಮಿಯವರಿಗೆ ನೀವು ಏನೇ ಅನ್ನಿ ಅವರಿಗೆ ಮತ್ತೆ ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸೋಕ್ಕೆ ಪ್ರಾರಂಭ ಆಗಿದೆ. ಆ ಕಾರಣಕ್ಕೆ ಅವರು ತಮ್ಮ ಮಗನನ್ನು ದಿಗ್ವಿಜಯಕ್ಕೆ ಕಳಿಸೋಕ್ಕಿಂತ ಮೊದಲು ನಡೆದ ಪತ್ರಿಕಾ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ರಾಜ್ಯ ಸರ್ಕಾರದ ಏನಿದೆ ತಪ್ಪುಗಳನ್ನು ಎತ್ತಿ ಹಿಡಿಯುವುದಕ್ಕೆ, ಭ್ರಷ್ಟಾಚಾರವನ್ನು ಇನ್ನೊಂದು ಹೊರಗೆ ಹಾಕೋದಕ್ಕೆ ಎಷ್ಟೊಂದು ಅವಕಾಶಗಳಿದ್ವು. ಈ ಅವಕಾಶದ ಈಗ ಉಪಯೋಗ ಆಗ್ತಾ ಇಲ್ಲ. ಅಂದರೆ ಯಾರನ್ನು ಬ್ಲೇಮ್ ಮಾಡ್ತಿದ್ದಾರೆ ಅವರು? ಬಿ ಜೆ ಪಿಯನ್ನು ಬ್ಲೇಮ್ ಮಾಡ್ತಿದ್ದಾರೆ. ಈ ಅವಕಾಶವನ್ನು ಬಳಸಿಕೊಳ್ಳದಿರುವವರು ಯಾರು? ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ನಾರಾಯಣಸ್ವಾಮಿ ಅವರು. ಸೊ ಇವರು ಬಳಸಿಕೊಳ್ಳುತ್ತಿಲ್ಲ ಅನ್ನುವ ದೂಷಿಸಲೇ ನಾನಿರಬೇಕಿತ್ತು, ನಾನಿದ್ದರೆ ತೋರಿಸ್ತಾ ಇದ್ದೆ, ಎಷ್ಟೊಂದು ಹಗರಣಗಳಿದ್ವು, ಎಷ್ಟಿದು ನಾನಿರಬೇಕಾಗಿತ್ತು. ಈ ಮಾತನ್ನು ಹೇಳುವ ಮೂಲಕ ರಾಜ್ಯದಲ್ಲಿ ಪ್ರತಿಪಕ್ಷದ ರಾಜಕಾರಣದ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾಗಿದೆ ಅನ್ನೋದು ಕುಮಾರಸ್ವಾಮಿಯವರ ಅಭಿಪ್ರಾಯ. ಅದೇ ನಿಖಿಲ್ ಅದನ್ನೇ ಹೇಳ್ತಾ ಇರು. ಅಂದರೆ ಒಂದು ಬಿ ಜೆ ಪಿ ಪ್ರತಿಪಕ್ಷದ ನಾಯಕತ್ವದಲ್ಲಿ ಸರಿ ಕೆಲಸ ಮಾಡ್ತಾ ಇಲ್ಲ, ಅದು ಬಿಟ್ಟರೆ ಬೇರೆ ನಾಯಕರಿಲ್ಲ, ತಾನಿರಬೇಕಾಗಿತ್ತು. ನಾನಿದ್ದರೆ ಮಾತ್ರ ಸಿದ್ದರಾಮಯ್ಯನವರ ಸರ್ಕಾರವನ್ನು ಮಣಿಸುತ್ತಿದ್ದೆ, ಈಗ ವಿಧಾನಸಭೆಯಲ್ಲಿ ನಾನು ಇರಬೇಕಿತ್ತು ಅನ್ನುವ ಮಾತನ್ನು ಅವರು ಹೇಳಿದ್ದು. ಅಂದರೆ ಇಲ್ಲಿ ಸಿಂಕ್ರನೈಸ್ ಆಗುತ್ತೆ. ಕುಮಾರಸ್ವಾಮಿ ಏನು ಹೇಳ್ತಾರೆ, ನಿಖಿಲ್ ಏನು ಹೇಳ್ತಾರೆ, ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಅವರು ನಾನು ಇರಬೇಕಿತ್ತು ಅಂತ ಹೇಳೋದು, ಮಗ ಅವರು ಬರ್ತಾರೆ ಅನ್ನೋದು. ತಂದೆ ಒಂದು ಪ್ರತಿಪಕ್ಷದ ರಾಜಕಾರಣದ ಕಾಂಗ್ರೆಸ್ ವಿರೋಧಿ ರಾಜಕಾರಣದಲ್ಲಿ ಒಂದು ವ್ಯಾಕ್ಯೂಮ್ ಇದೆ ಅಂತ ಅನ್ನೋದು, ಮಗ ಆ ವ್ಯಾಕ್ಯೂಮನ್ನು ತುಂಬುವುದಕ್ಕಾಗಿ ಕುಮಾರಣ್ಣ ವಾಪಸ್ ಬರ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇರೋದು. ಸೊ ಈ ಸಂದೇಶ ಏನಿದೆ ಇದು ಒಂದು ನಂಬರ್ 1 ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸುವುದಕ್ಕಾಗಿ ಕೊಡ್ತಿರೋ ಸಂದೇಶ ಅನ್ನೋದನ್ನು ನಾನು ವಿವರಿಸಿದೆ. ಸೆಕೆಂಡ್, ಇದು ಬಿ ಜೆ ಪಿ ಕಾಂಗ್ರೆಸ್ ಎರಡಕ್ಕೂ ಕೂಡ ಕುಮಾರಸ್ವಾಮಿಯವರು ನಿಖಿಲ್ ಅಥವಾ ಜೆ ಡಿ ಎಸ್ ಪಕ್ಷ ಕೊಡುತ್ತಿರುವ ಎಚ್ಚರಿಕೆ. ಬಿ ಜೆ ಪಿಗೆ ಎಚ್ಚರಿಕೆ ಯಾಕೆ? ಒಂದು, ಬಿ ಜೆ ಪಿಯನ್ನು ಇಂಡೈರೆಕ್ಟ್ಲಿ ಕುಮಾರಸ್ವಾಮಿಯವರು ಬ್ಲೇಮ್ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಬಿ ಜೆ ಪಿಯ ರಾಜ್ಯ ನಾಯಕರು ಮತ್ತು ಕುಮಾರಸ್ವಾಮಿಯವರ ಸಂಬಂಧ ಸರಿ ಇಲ್ಲ, ಆ ಸಂಬಂಧ ಕೆಟ್ಟಿದೆ. ಸೊ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅವರ ಇಡೀ ಚಟುವಟಿಕೆ ಏನಿದೆ, ಮಿಸ್ಡ್ ಕಾಲ್ ಅಭಿಯಾನ ಇದೆ, ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಮಾತನಾಡಬೇಕು. ಮಿಸ್ಡ್ ಕಾಲ್ ಅಭಿಯಾನವನ್ನು ನಡೆಸ್ತಾ ಇರೋದು, ಪಕ್ಷವನ್ನು ಸಂಘಟಿಸ್ತಾ ಇರೋದು, ತಮ್ಮ ಅಭ್ಯರ್ಥಿಗಳು ರೆಡಿ ಇರಿ ಅಂತ ಹೇಳೋದು. ಆ ಗುಬ್ಬಿಯಲ್ಲೇ ಅವ್ರು ಯಾರೋ ಒಬ್ಬರು ನಾಗರಾಜ ಸಮಥಿಂಗ್ ಹೆಸರು ಮರ್ತಿದ್ದೀರಿ, ಕಳೆದ ಚುನಾವಣೆಯಲ್ಲಿ 10,000 ಮತನ ಎಷ್ಟೋ ಮತದಿಂದ ಸೋತವರು ಜೆ ಡಿ ಎಸ್ನಿಂದ. ಅವರಿಗೆ ಭಾಳ ಸ್ಪಷ್ಟವಾಗಿ ನಿಖಿಲ್ ಹೇಳ್ತಾರೆ, ನೀವು ಮತ್ತೆ ಸಿದ್ಧರಾಗಿ ಕಾನ್ಸ್ಟಿಟ್ಯೂಯೆನ್ಸಿಲಿ 28ರ ಇಲೆಕ್ಷನ್ನಲ್ಲಿ ಇದು ಮಾಡೋದಕ್ಕೆ ಅಂತ. ಅದೇ ಮಾತನ್ನು ಕುಮಾರಸ್ವಾಮಿ ಹೇಳ್ತಾರೆ ಪಕ್ಷದವರಿಗೆ,
ನೀವು ಯಾವ್ಯಾವ ಕ್ಷೇತ್ರದಲ್ಲಿ ನೀವು ಪ್ರಬಲರಾಗಿದ್ದೀರಿ, ಇನ್ನೊಂದಾಗಿದ್ದೀರಿ ನೋಡಿಕೊಳ್ಳಿ. ಮತ್ತು ಪ್ರತಿ ಕ್ಷೇತ್ರದಲ್ಲಿ ತಾವು ತಮ್ಮ ಪ್ರಾಬಲ್ಯವನ್ನು, ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳಿ. ನಾನು BJP ಜೊತೆ ಮಾತನಾಡಿ ಡೆಲ್ಲಿಗೆ ಹೋಗಿ ಟಿಕೆಟ್ ತರ್ತೇನೆ. ನಿಮಗೆ ಟಿಕೆಟ್ ಕೊಡಿಸೋದು ನನ್ನ ಕೆಲಸ, ಗೆಲ್ಲುವುದು ನಿಮ್ಮ ಕೆಲಸ. ಆ ಟಿಕೆಟ್ ತರುವುದಕ್ಕೆ ಪೂರಕವಾಗಿ ನೀವು ಪವರ್ಫುಲ್ ಆಗಿರಬೇಕು. ಅಂದರೆ ಯು ವಾಂಟ್ ಈಗಲೇ 2028 ಚುನಾವಣೆಗೆ ಬಾರ್ಗೇನ್ ಮಾಡುವುದಕ್ಕೆ ಕುಮಾರಸ್ವಾಮಿ ವಾತಾವರಣ ಸೃಷ್ಟಿಸ್ತಿದ್ದಾರೆ. ಸೊ ಒಂದು ಬಾರ್ಗೇನ್, ಅಲ್ಟಿಮೇಟ್ಲಿ ಬಾರ್ಗೇನ್ ಮಾಡೋದು ಅಂದರೆ ನಿಯರ್ಲಿ ಈಗಿನ ಇದರ ಪ್ರಕಾರ ಸುಮಾರು 90 ಸೀಟ್ಗಳನ್ನು ಕೇಳಬಹುದು ಅಂತ. ಸೊ ಆದಷ್ಟು BJP ಜೊತೆ ಬಾರ್ಗೇನ್ ಮಾಡಬೇಕು. ಆ ಬಾರ್ಗೇನ್ ಯಾಕೆ ಮಾಡಬೇಕು ಅಂದರೆ 2028 ನಂತರ ಅವರ ಅಭಿಪ್ರಾಯದಲ್ಲಿ BJP ಮತ್ತು JDSನ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಅದಕ್ಕೆ ನಾನೇ ಮುಖ್ಯಮಂತ್ರಿ ಆಗಬೇಕು. ಅಂದರೆ ಕುಮಾರಸ್ವಾಮಿಗೆ ಮತ್ತೆ ಅವರು ಮುಖ್ಯಮಂತ್ರಿ ಆಗುವ ಆಸೆ, ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಅಪ್ಪ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ. ಹಾಗೆಯೇ JDS ವರಿಷ್ಠ ನಾಯಕರ HD ದೇವೇಗೌಡರಿಗೆ ತಮ್ಮ ಕೊನೆಯ ಕಾಲದಲ್ಲಿ ಮಗ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುವುದನ್ನು ನೋಡುವ ಆಸೆ. ದಿಸ್ ಇಸ್ ದ ಸಿಚುವೇಶನ್. ಸೊ ಅದರಿಂದ ಅಲ್ಟಿಮೇಟ್ಲಿ ಅವರು ಎಷ್ಟು ಕ್ಷೇತ್ರವನ್ನು ಕೇಳ್ತಾರೆ ಆ ಕ್ಷೇತ್ರಗಳನ್ನು ಕೊಡಬೇಕಾದ ಅನಿವಾರ್ಯತೆಯನ್ನು BJP ಸೃಷ್ಟಿಸೋದು. ಅವರಿಗೆ BJPಗೆ ಇನ್ನೊಂದು ಅನಿಸ್ಬೇಕು, ಏನು ಪಕ್ಷವನ್ನು ಸಂಘಟಿಸ್ತಿದ್ದಾರೆ, ಏನು ಮಾಡ್ತಾರೆ, ಮತ್ತೆ ಇಂಡಿಪೆಂಡೆಂಟ್ ಆಗಿ ಅವರು ಫೈಟ್ ಮಾಡಿಬಿಡ್ತಾರೆ. BJPಯ ಒಳಗಡೆನೂ ಒಂದು ನಡುಕ ಹುಟ್ಟಬೇಕು. ಅದು ಮೋದಿಯಿಂದ ಯು ಸಿ ದಟ್ ಅಮಿತ್ ಶಾ, ಆಲ್ ದಿಸ್ ಕಂಪನಿ ಏನೋ ಮಾಡ್ತಿದ್ದಾರೆ ಅವರು ಒಂದು. ಅದರ ಜೊತೆಗೆ ದೆಹಲಿಯ ರಾಜಕಾರಣ ಕೂಡ ಅವರಿಗೆ ಒಳಗಡೆ ಏನೋ ಇರಿಟೇಟ್ ಮಾಡ್ತಿದೆ. ಅದು ಏನು ಅಂತ ಗೇಸ್ ಮಾಡೋದು ಭಾಳ ಕಷ್ಟ. ಹಿ ಈಸ್ ನಾಟ್ ಹ್ಯಾಪಿ ಅಂತ. ಯಾಕೆಂದರೆ ಈ ಮೋದಿ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡೋದು ಎಲ್ಲರಿಗೂ ಸಂತೋಷದಾಯಕವಾದುದಲ್ಲ. ಅದು ಯಾಕೆ ಹೇಳಲ್ಲ, ಇನ್ನೊಂದು ಸಲ ಹೇಳ್ತೀನಿ. ಅದರಿಂದ ಇವರಿಗೂ ಕೂಡ ಎಲ್ಲೋ ಹಿ ಹ್ಯಾಸ್ ದ್ಯಾಟ್ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕಾಗಿ ಅಂದರೆ ಸಂದೇಶವನ್ನು ಕೊಡೋದು, ನಾನು ಪ್ರತಿಪಕ್ಷದ ನಾಯಕನಾಗಿ ನಾನು ಕರ್ನಾಟಕಕ್ಕೆ ಬಂದು ನಿಮಗೇನೇನು ಮಾಡ್ತೀನಿ ಅಂತ ಕಾಂಗ್ರೆಸ್ಸಿಗೆ ಒಂದು ಎಚ್ಚರಿಕೆ, BJPಗೆ ಒಂದು ಎಚ್ಚರಿಕೆ. ನಮ್ಮ ಸಂಬಂಧವನ್ನು ಅಷ್ಟು ಲಘುವಾಗಿ ತಗೋಬೇಡಿ, ನನ್ನ ಮಾತನ್ನು ತೆಗೆದುಬಿಟ್ಟು ಕಸದ ಬುಟ್ಟಿಗೆ ಹಾಕೋದನ್ನು ಕಡಿಮೆ ಮಾಡಿ, ಅಟ್ಲೀಸ್ಟ್ ನಾವು ಹೇಳ್ತಾ ಇದ್ರೆ ಒಂದು ಸಮನ್ವಯ ಸಮಿತಿಯನ್ನು ಕೂಡ ರಾಜ್ಯ ಮಟ್ಟದಲ್ಲಿ ನೇಮಿಸೋಕ್ಕಾಗಿಲ್ಲ. ನಮ್ಮ ಮಾತಿಗೆ ನೀವು ಬೆಲೆ ಕೊಡ್ತಾ ಇಲ್ಲ. ನೀವು ಈಗ ಬೆಲೆ ಕೊಡದಿದ್ದರೆ ಐ ನೋ ವಾಟ್ ಟು ಡೂ, ಐ ವಿಲ್ ಡೂ, ದೆನ್ ಸಫರರ್ ವಿಲ್ ಬಿ ಯು. ಈ ಸಂದೇಶವನ್ನು ಕೂಡ ಕುಮಾರಸ್ವಾಮಿ ಈ ಮೂಲಕ ಕೊಡ್ತಿದ್ದಾರೆ ಅಂತ ಕಾಣುತ್ತೆ. ಈಗ ನಿಖಿಲ್ ಸುಮಾರು 60 ದಿನಗಳ ಕಾಲ ಪ್ರವಾಸ ಮಾಡ್ತಿದ್ದಾರೆ. ಒಂದು ಹಳೆ ಮೈಸೂರು ಪ್ರದೇಶದಲ್ಲಿ JDS ಪ್ರಭಾವ ಆಗಲಿ, ದೇವೇಗೌಡರ ಕುಟುಂಬದ ಅದರೇನು ವ್ಯತ್ಯಾಸ ಇಲ್ಲ. ದೇವೇಗೌಡರ ಕುಟುಂಬದ ಪ್ರಭಾವ ಅಂದರೆ JDS ಪ್ರಭಾವ ಅದು ಮೊದಲಿನಂತಿಲ್ಲ ಅಂತ. ಸೊ JDS ಇಸ್ ಇನ್ ಎ ಕ್ರೈಸಿಸ್, ರಿಯಲ್ ಕ್ರೈಸಿಸ್, ಲೀಡರ್ಶಿಪ್ ಕ್ರೈಸಿಸ್. ನಿಖಿಲ್ಗಿನ್ನೂ ಆ ಅನುಭವವೂ ಇಲ್ಲ, ಆ ಶಕ್ತಿನೂ ಇಲ್ಲ. ಜನ ಅವ್ರು ಒಪ್ಕೋತಾರೆ ಇಲ್ಲೋ ಹೇಳೋದು ಕಷ್ಟ. ಆದರೆ ಜನರನ್ನು ಒಪ್ಪಿಸಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ದೇವೇಗೌಡ ಜಿ ಆ್ಯಂಡ್ ಕುಮಾರಸ್ವಾಮಿ ಜಿ ಅವರಿಗೆ ಬಂದಿದೆ. ಇಷ್ಟೇ. ದೇ ಆರ್ ಟ್ರೈಯಿಂಗ್ ಇಟ್. ಲೆಟ್ಸ್ ವೇಟ್ ಆ್ಯಂಡ್ ಸಿ ಇದು ಯಾವ ರೀತಿ ಆಗುತ್ತೆ ಏನು ಅಂತ. ಆದರೆ ಇಡೀ ಬೆಳವಣಿಗೆ ಇದು ಕುತೂಹಲಕರವಾದ್ದು ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ. ಏನಿದೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಬೆಂಬಲಿಸಿ, ನನ್ನನ್ನು ಪ್ರೀತಿಸಿ. ನಮಸ್ಕಾರ.